ಮೊದಲನೆಯ ಪ್ರಶ್ನೆ, BP ಸಮಸ್ಯೆ ಇರುವವರು ಈ ಹಣ್ಣಿನ ಬೀಜ ತಿಂದರೆ ತುಂಬ ಒಳ್ಳೆಯದ್ದು. ಎ ಹುಣಸೆ ಹಣ್ಣಿನ ಬೀಜ, ಬಿ ಕಲ್ಲಂಗಡಿ ಬೀಜ, ಸಿ ಹಲಸಿನ ಬೀಜ, ಡಿ ಕುಂಬಳಕಾಯಿ ಹಣ್ಣಿನ ಬೀಜ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಕಲ್ಲಂಗಡಿ ಬೀಜ. ಎರಡನೆಯ ಪ್ರಶ್ನೆ, ತಲೆನೋವು ಕಡಿಮೆಯಾಗಲು ಏನನ್ನ ತಿನ್ನಬೇಕು? ಎ ಶುಂಠಿ, ಬಿ ಟೊಮ್ಯಾಟೊ, ಸಿ ಜೀರಿಗೆ, ಡಿ ಗಸಗಸೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಶುಂಠಿ. ಇನ್ನು ಮೂರನೆಯ ಪ್ರಶ್ನೆ, ಮೂಳೆ ಸಮಸ್ಯೆಗೆ ಏನನ್ನ ತಿನ್ನಬೇಕು? ಎ ಮೆಣಸು, ಬಿ ಗಸಗಸೆ, ಸಿ ಕೊಬ್ಬರಿ, ಡಿ ಎಳ್ಳು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಎಳ್ಳು. ನಾಲ್ಕನೆಯ ಪ್ರಶ್ನೆ, ಭಾರತದ ಅತಿ ಚಿಕ್ಕ ರಾಜ್ಯ ಯಾವುದು? ಎ ಕೇರಳ, ಬಿ ಕರ್ನಾಟಕ, ಸಿ ಗೋವಾ, ಡಿ ಬಿಹಾರ್ ರಾಜ್ಯ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಗೋವಾ. ಐದನೆಯ ಪ್ರಶ್ನೆ, ಮಳೆಗಾಲದಲ್ಲಿ ಯಾವ ತರಕಾರಿ ತುಂಬ ಉತ್ತಮ? ಎ ಹಾಗಲಕಾಯಿ, ಬಿ ಟೊಮ್ಯಾಟೊ, ಸಿ ಬೀಟ್ರೋಟ್, ಡಿ ಈರುಳ್ಳಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಹಾಗಲಕಾಯಿ. ಇನ್ನು ಆರನೆಯ ಪ್ರಶ್ನೆ, ಊಟ ಮಾಡಿದ ತಕ್ಷಣ ಮನುಷ್ಯ ಏನನ್ನ ಮಾಡಬಾರದು? ಎ ನೀರು ಕುಡಿಯುವುದು, ಬಿ ಮಲಗುವುದು, ಸಿ ಸ್ನಾನ ಮಾಡುವುದು, ಡಿ ವಾಕಿಂಗ್ ಅನ್ನ ಮಾಡುವುದು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ನೀರನ್ನು ಕುಡಿಯುವುದು, ಆಪ್ಷನ್ ಬಿ ಮಲಗುವುದು ಮತ್ತು ಆಪ್ಷನ್ ಸಿ ಸ್ನಾನವನ್ನು ಮಾಡಬಾರದು. ಇನ್ನು ಏಳನೆಯ ಪ್ರಶ್ನೆ, ದೇಹ ವಿಶ್ರಾಂತಿಗೆ ಯಾವುದು ತುಂಬ ಉತ್ತಮ? ಎ ಕಾಫಿ ಸೇವನೆ, ಬಿ ಬಾದಾಮ್ ಹಾಲು, ಸಿ ಟೀ ಸೇವನೆ, ಡಿ ಆಲ್ಕೋಹಾಲ್ ಸೇವನೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಬಾದಾಮ್ ಹಾಲು. ಎಂಟನೆಯ ಪ್ರಶ್ನೆ, 50ಕ್ಕಿಂತ ಹೆಚ್ಚು ಮೊಟ್ಟೆ ಇಡುವ ಏಕೈಕ ಪಕ್ಷಿ ಯಾವುದು? ಎ ಹಂಸ, ಬಿ ನವಿಲು, ಸಿ ಈಮೋ ಪಕ್ಷಿ, ಡಿ ಕಾಗೆಗಳು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಈಮೋ ಪಕ್ಷಿ. ಒಂಬತ್ತನೆಯ ಪ್ರಶ್ನೆ, ಮುಲ್ಲಂಗಿ ತಿನ್ನುವುದರಿಂದ ನಮಗೆ ಏನು ಉಪಯೋಗ? ಎ ಶುಗರ್ ಕಡಿಮೆ, ಬಿ ಕಿಡ್ನಿ ಸಮಸ್ಯೆ ನಿವಾರಣೆ, ಸಿ BP ಸಮಸ್ಯೆ ನಿವಾರಣೆ, ಡಿ ಗ್ಯಾಸ್ಟ್ರಿಕ್ ಕಡಿಮೆಯಾಗುತ್ತದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಶುಗರ್ ಕಡಿಮೆ. ಹತ್ತನೆಯ ಪ್ರಶ್ನೆ, ಯಾವ ಆಹಾರ ಹೆಚ್ಚು ತಿಂದರೆ ಮೂತ್ರಪಿಂಡಗಳು ಹಾನಿಗೊಳಗಾಗುತ್ತವೆ? ಎ ಮಾಂಸ, ಬಿ ಕೂಲ್ ಡ್ರಿಂಕ್ಸ್, ಸಿ ಉಪ್ಪು, ಡಿ ಖಾರ ಪದಾರ್ಥಗಳು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಉಪ್ಪು. ಇನ್ನು 11ನೆಯ ಪ್ರಶ್ನೆ, ಕೋಳಿ ಕಾಲುಗಳು ತಿಂದರೆ ಏನು ಉಪಯೋಗ? ಎ ಶುಗರ್ ಕಡಿಮೆ, ಬಿ ತೂಕ ಹೆಚ್ಚಾಗುತ್ತದೆ, ಸಿ ಕೊಬ್ಬು ಹೆಚ್ಚು, ಡಿ ಕಣ್ಣಿನ ಸಮಸ್ಯೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ತೂಕ ಹೆಚ್ಚು. 12ನೆಯ ಪ್ರಶ್ನೆ, ಕಬ್ಬಿನ ರಸ ಯಾವ ದೇಶದ ರಾಷ್ಟ್ರೀಯ ಪಾನೀಯಾಗಿದೆ? ಎ ನೇಪಾಳ, ಬಿ ಪಾಕಿಸ್ತಾನ, ಸಿ ಭೂತಾನ್, ಡಿ ನಮ್ಮ ಭಾರತ.
ಸರಿಯಾದ ಉತ್ತರ ಆಪ್ಷನ್ ಬಿ ಪಾಕಿಸ್ತಾನ. 13ನೆಯ ಪ್ರಶ್ನೆ. ಹಾವಿನ ವಿಷ ಯಾವ ಬಣ್ಣದಲ್ಲಿ ಕಂಡುಬರುತ್ತದೆ? ಎ ಕೆಂಪು, ಬಿ ಹಳದಿ, ಸಿ ನೀಲಿ ಬಣ್ಣ, ಡಿ ಹಸಿರು ಬಣ್ಣ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಹಳದಿ ಬಣ್ಣ. ಇನ್ನು 14ನೆಯ ಪ್ರಶ್ನೆ. ಶುಗರ್ ಇರುವವರು ಬಾಳೆಹಣ್ಣು ತಿಂದರೆ ಏನಾಗುತ್ತದೆ? ಎ ಉತ್ತಮವಾದ ಜೀರ್ಣಕ್ರಿಯೆ, ಬಿ ದೇಹಕ್ಕೆ ತುಂಬ ಕಾರ್ಬೋಹೈಡ್ರೇಟ್ಸ್ಗಳು ಸಿಗುತ್ತವೆ, ಸಿ ದೇಹಕ್ಕೆ ಒಳ್ಳೆಯದ್ದು, ಡಿ ಶುಗರ್ ಹೆಚ್ಚಾಗುತ್ತದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಉತ್ತಮವಾದ ಜೀರ್ಣಕ್ರಿಯೆ ಮತ್ತು ಆಪ್ಷನ್ ಬಿ ಕಾರ್ಬೋಹೈಡ್ರೇಟ್ಸ್ಗಳು ದೇಹಕ್ಕೆ ಸಿಗುತ್ತದೆ. ಇನ್ನು ಕೊನೆಯದಾಗಿ 15ನೆಯ ಪ್ರಶ್ನೆ. ಜೀರ್ಣ ಸಮಸ್ಯೆಗೆ ಯಾವುದು ತುಂಬ ಉತ್ತಮ? ಎ ಗಸಗಸೆ, ಬಿ ಜೀರಿಗೆ, ಸಿ ಮೆಂತ್ಯ, ಡಿ ಲವಂಗ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಜೀರಿಗೆ. ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೂ ಇಂತಹ ಹೆಚ್ಚಿನ ವಿಡಿಯೋಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಬಟನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ. ಆಗ ನಾವು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಶುಭವಾಗಲಿ.